ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತುವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈಗಾಗಲೇ ತಮ್ನೈಲನ್ನು ಓದಿ ನಿಮ್ಗೆ ತಿಳಿದಿದೆ. 5ನೇ ಮನೆ ಬಗ್ಗೆ ನಾವಿವತ್ತು ಮಾತಾಡೋಕ್ಕೆ ಹೊರಟಿದ್ದೀವಿ. 5ನೇ ಮನೆ ನಮ್ಮ ಲಗ್ನದಿಂದ 5ನೇ ಮನೆ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋ ವಿಚಾರವನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, 9 ಗ್ರಹಗಳಲ್ಲಿ ಯಾವುದೇ ಗ್ರಹವಾಗಲಿ 5ನೇ ಮನೆಯಲ್ಲಿ ಕುಳಿತಿದ್ದರೆ ಆ ಗ್ರಹ 5ನೇ ಮನೆಯ ಫಲವನ್ನು ಕೊಡಲೇಬೇಕು. ಆದರೆ ಅವರದೇ ಆದ ಸ್ಟೈಲಲ್ಲಿ ಕೊಡ್ತಾರೆ, ಬಟ್ ಫಲ ಅಂತೂ ಕೊಡಲೇಬೇಕು. ಓಕೆನಾ? ಸೊ ಇವಾಗ ನೋಡಿ ವೀಕ್ಷಕರೇ, 5ನೇ ಮನೆಗೆ ಬರುವಂಥದ್ದು ಪ್ರೇಮ ವಿವಾಹ. 5ನೇ ಮನೆ ನಿಮಗೆಲ್ಲ ಗೊತ್ತು, ಲವ್. ಸೊ ಸುಮಾರು ಜನ ಕೇಳ್ತಾರೆ, ನಮ್ಮದು ಲವ್ ಮ್ಯಾರೇಜ್ ಆಗುತ್ತಾ ಅಂತ ಕೇಳ್ತಾ ಇರ್ತಾರೆ. 5ನೇ ಮನೆಯಲ್ಲಿ ಗ್ರಹಗಳು ಇದ್ದರೆ ಮತ್ತು ಆ ಟೈಮಲ್ಲಿ ಆ ದಶಾಭುಕ್ತಿ ನಡೀತಾ ಇದ್ದರೆ 100% ಅವ್ರದ್ದು ಲವ್ ಮ್ಯಾರೇಜ್ ಆಗೇ ಆಗುತ್ತೆ ಅಂತ ಹೇಳ್ಬಹುದು. ಮತ್ತು ಸೆಲೆಕ್ಟಿವು ಏನಾಗುತ್ತೆ, ಒಂದು ಲವ್ ಮ್ಯಾರೇಜ್ ಆಗುತ್ತೆ, ಯಾರನ್ನಾದರೂ ಇಷ್ಟಪಡ್ತಾರೆ, ಅವ್ರನ್ನೇ ಮದುವೆ ಮಾಡ್ಕೊಬೇಕು ಅಂತ ಆಸೆ ಪಡ್ತಾರೆ. ಅಥವಾ ಹೈಲಿ ಸೆಲೆಕ್ಟಿವ್ ಆಗ್ಬಿಡ್ತಾರೆ, ಅಂದರೆ ಯಾವ ಹುಡುಗಿ ತೋರಿಸಿದ್ರೂ ಒಪ್ಪಲ್ಲ, ನಮಗೆ ಹುಡುಗಿ ಹಂಗೆ ಇರಬೇಕು, ಹುಡುಗಿ ಹಿಂಗೆ ಇರಬೇಕು ಅಂತ ಸಿಕ್ಕಾಬಿಟ್ಟೆ ಸೆಲೆಕ್ಷನ್ ಜಾಸ್ತಿ ಮಾಡಿಬಿಡ್ತಾರೆ. ಈ ಹುಡುಗಿರು ಅಷ್ಟೇ, ನನಗೆ ಹುಡುಗ ಈ ಥರನೇ ಇರಬೇಕು, ಸ್ಮಾರ್ಟಾಗಿರಬೇಕು, ಹೈಟ್ ಇರಬೇಕು, ಹಂಗಿರಬೇಕು, ಹಿಂಗಿರಬೇಕು, ಈ ರೀತಿ ಅವ್ರದ್ದು ಡಿಮ್ಯಾಂಡ್ಸ್ಗಳು ಜಾಸ್ತಿ ಇರ್ತದೆ. ಓಕೆನಾ? ಸೆಲೆಕ್ಟಿವ್ ಆಗ್ಬಿಡ್ತಾರೆ. ಆವಾಗ ಏನಾಗುತ್ತೆ, ಮದುವೆ ತಡ ಆಗಿಬಿಡುತ್ತೆ. ಎರಡೂ ಅದಾಗುತ್ತೆ ಅಥವಾ ಇದಾಗುತ್ತೆ, ಎರಡನ್ನೂ ಗಮನಿಸ್ಬೇಕು ನಾವು. ಓಕೆನಾ? ನೆಕ್ಸ್ಟು ವೀಕ್ಷಕರೇ, ಸಂತಾನಕ್ಕೆ 5ನೇ ಮನೆ ದಿ ಬೆಸ್ಟ್ ಸ್ಥಾನ. ಅಲ್ಲಿ ಏನಾಗಂದರೆ, ಒಬ್ಬ ವ್ಯಕ್ತಿಯಲ್ಲಿ ಗಂಡಸಿನಲ್ಲಿ ಆರೋಗ್ಯವಂತ ವೀರ್ಯಾಣುಗಳು ಉತ್ಪಾದನೆ ಆಗ್ತಾ ಇರುತ್ತೆ ಮತ್ತು ಹೆಣ್ಣಿನಲ್ಲಿ ಮೊಟಿಲಿಟಿ ಅನ್ನೋದು ಚೆನ್ನಾಗಿ ಆಗ್ತಾ ಇರುತ್ತೆ. ಆದ ಕಾರಣದಿಂದ ಈ ಸಂತಾನ ಅನ್ನೋದು ಶೀಘ್ರವಾಗಿ ಆಗಿಬಿಡುತ್ತೆ. ಮದುವೆಯಾಗಿ 1 ವರ್ಷದಲ್ಲಿ ಮಕ್ಕಳಾಗ್ಬಿಡುತ್ತೆ. ಮಕ್ಕಳು ವಿಷಯಕ್ಕೆ ಏನು ತೊಂದರೆ ಆಗಲ್ಲ, ಆರೋಗ್ಯವಂತ ಮಕ್ಕಳು ಮತ್ತು ದೃಢಕಾಯವಾದ ಮಕ್ಕಳು ಹುಟ್ಟುಬಿಡ್ತಾರೆ. ನೆಕ್ಸ್ಟು ವೀಕ್ಷಕರೇ, ಆರೋಗ್ಯ. 5ನೇ ಮನೆ ಬಂದು ಆರೋಗ್ಯ ಸ್ಥಾನ. 5ನೇ ಮನೆಯಲ್ಲಿ ಗ್ರಹಗಳು 1, 2 ಎಷ್ಟಾದರೂ ಕುಂತ್ಕೊಂಡಿದೆ ಅಂದರೆ ಅವ್ರಿಗೆ ಆರೋಗ್ಯ ಅನ್ನೋದು ಚೆನ್ನಾಗಿರ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚು ಇರುತ್ತದೆ. ಯಾವುದಾದ್ರೂ ಕಾಯಿಲೆ ಬಂದರೆ ತನ್ನಷ್ಟಕ್ಕೆ ತಾನೇ ಗುಣ ಆಗುತ್ತದೆ. ನೆಕ್ಸ್ಟು ವೀಕ್ಷಕರೇ, ಬಟ್ಟೆ ಅಂದರೆ ಈ ಜಾತಕದವರು 5ನೇ ಮನೆಯಲ್ಲಿ ಹೆಚ್ಚು ಗ್ರಹಗಳಿರುವ ಜಾತಕದವರು ಬಟ್ಟೆ ಅಂದರೆ ತುಂಬ ಇಷ್ಟ ಅವ್ರಿಗೆ. ಫ್ಯಾಷನ್ನು, ಬಟ್ಟೆಗಳನ್ನು ಜಾಸ್ತಿ ತಗೊಳ್ಳೋದು, ಅದರಲ್ಲೂ ಸ್ವಲ್ಪ ಮಾಡ್ರನ್ ಬಟ್ಟೆಗಳನ್ನು ತಗೊಳ್ಳೋದು, ಇದನ್ನೆಲ್ಲ ಮಾಡ್ತಾರೆ. ಜಾಸ್ತಿ ಕಲೆಕ್ಷನ್ಸ್ಗಳು ಅವ್ರ ಮನೆಯಲ್ಲಿ ಇರ್ತದೆ. ಅವರು ಒಂದು ವಾರಕ್ಕೂ ತೊಗೊತಾರೆ. ಆ ಥರ ಅವ್ರದ್ದು ಬಟ್ಟೆ ಹುಚ್ಚು ಅನ್ನೋದು ಜಾಸ್ತಿ ಇರ್ತದೆ ಅವ್ರಿಗೆ. ಅದ್ರ ಮೇಲೆ ಹೆಚ್ಚು ಆಸಕ್ತಿ ಇರ್ತದೆ. ಬಟ್ಟೆ ಚೆನ್ನಾಗಿರೋದು ಹಾಕ್ಕೊಬೇಕು ಅನ್ನೋದು ಅವ್ರ ಮುಖ್ಯ ಉದ್ದೇಶ ಆಗಿರುತ್ತದೆ. ನೆಕ್ಸ್ಟು ವೀಕ್ಷಕರೇ, ವಿದ್ಯಾಭ್ಯಾಸದಲ್ಲಿ ಸೋಮಾರಿತನ. ಈ 5ನೇ ಮನೆಯಲ್ಲಿ ಕುಳಿತಿರುವ ಗ್ರಹದ ದಶಾಭುಕ್ತಿ ಏನಾದರೂ ಓದೋ ಸಮಯದಲ್ಲಿ ಬಂದುಬಿಟ್ರೆ ವಿದ್ಯಾಭ್ಯಾಸದಲ್ಲಿ ಸೋಮಾರಿತನ. ಬುದ್ಧಿವಂತಿಕೆ ಅಂತ ನಾನು ಬ್ರ್ಯಾಕೆಟಲ್ಲಿ ಬರ್ತೀನಿ. ಹಂಗಂದರೆ ಅವರು ಇಂಟೆಲಿಜೆಂಟ್ ಆಗಿರ್ತಾರೆ, ಆದ್ರೂ ಕಷ್ಟಪಟ್ಟು ಓದಲ್ಲ, ಸೋಮಾರಿತನ. ಅವ್ರೇನು ಮಾಡ್ತಾರೆ, ಎಕ್ಸಾಮಲ್ಲಿ ನಾನು ಸರಿಯಾಗಿ ಓದಿಲ್ಲ, ನಮ್ಮದು ಶಾಲೆಯಲ್ಲಿ ಪಾಠ ಮಾಡಿದ್ರಲ್ಲ ಅದನ್ನು ನಾನು ಕೇಳಿದ್ದೀನಿ ಅಷ್ಟೇ, ನಾನು ಓನಾಗಿ ಬರಿತೀನಿ ಅಂತ ಬರೀತಾರೆ. ಜಸ್ಟ್ ಪಾಸ್ ಆಯ್ತಾರೆ. ಆ ಥರ ಇದು 5ನೇ ಮನೆ ಮಾಡಿಸುತ್ತೆ. ನೆಕ್ಸ್ಟು ವೀಕ್ಷಕರೇ, ರೊಮ್ಯಾನ್ಸು. ಈ ಲವ್ ಅಂತ ನಿಮ್ಗಾಗಲೇ ಹೇಳಿದೆ, 5ನೇ ಮನೆ ಲವ್ ಇದ್ದ ಕಡೆ ರೊಮ್ಯಾನ್ಸ್ ಇದ್ದೇ ಇರ್ತದೆ. ಅವ್ರು ರೊಮ್ಯಾನ್ಸ್ನ ಜಾಸ್ತಿ ಇಷ್ಟಪಡ್ತಾರೆ, ರಮ್ಯತೆಯನ್ನು ಅವರು ಮಾಡ್ತಾರೆ. ನೆಕ್ಸ್ಟು ಸಂಗೀತ, ಸಾಂಗ್ಸ್ ಕೇಳೋದು, ಮೂವೀಸ್ ನೋಡೋದು. ವಾರಕ್ಕೊಂದು ಸತಿ ಸುಮಾರು ಜನ, ನಾನು ವಾರಕ್ಕೊಂದು ಫಿಲಮ್ಗೆ ಹೋಗ್ಬಿಡ್ಬೇಕು, ವಾರಕ್ಕೊಂದು ಸತಿ ಅವ್ರು ಚಿತ್ರಮಂದಿರಕ್ಕೆ ಹೋಗಿ ಫಿಲಮ್ ನೋಡಿಬಿಡ್ಬೇಕು. ಆಯ್ತಾ? ಸಾಂಗ್ಸ್ ಕೇಳೋದು, ಯಾವಾಗಲೂ ಕಿವಿನಲ್ಲಿ ಇಯರ್ಫೋನ್ ಹಾಕ್ಕೊಂಡು ಸಾಂಗ್ಸ್ ಕೇಳ್ತಾ ಇರೋದು, ಡ್ಯಾನ್ಸ್ ಮಾಡೋದು, ಅಥವಾ ಅವರೇ ಮನಸ್ಸಲ್ಲಿ ಸಾಂಗ್ಸ್ ಹೇಳ್ಕೊಳ್ತಾ ಇರೋದು, ಇದನ್ನೆಲ್ಲ ಮಾಡುತ್ತೆ 5ನೇ ಮನೆ. ಇಂದ್ರಿಯ ಸುಖ ಅಂದರೆ ಒಂದು ಸುಂದರವಾಗಿರುವ ಒಂದು ದೃಶ್ಯವನ್ನು ನಮ್ಮ ಕಣ್ಣು ನೋಡುತ್ತೆ, ಕಣ್ಣು ತೃಪ್ತಿ ಪಟ್ಕೊಳ್ಳುತ್ತೆ. ಒಂದು ಚೆನ್ನಾಗಿರೋ ಒಂದು ಊಟನ, ಟೇಸ್ಟಿಯಾಗಿರೋ ಫುಡ್ಡನ್ನು ತಿನ್ನುತ್ತೆ, ಬಾಯಿ ತೃಪ್ತಿ ಆಗುತ್ತೆ. ಆಯಿತು? ಸಂಗೀತ ಇದನ್ನೆಲ್ಲ ಕೇಳುತ್ತೆ ಕಿವಿ, ಅದು ತೃಪ್ತಿ ಆಗುತ್ತೆ. ಆಮೇಲೆ ಸೆಂಟು, ಪರ್ಫ್ಯೂಮ್, ಈಗ ಆಲ್ರೆಡಿ ಹೇಳಿದ್ದೀನಿ. ಫ್ಯಾಷನ್, ಬಟ್ಟೆ ಅಂತ ಅವ್ರು ಸೆಂಟ್ ಇಲ್ಲದೆ ಆಚೆ ಹೋಗಲ್ಲ.
ಓಕೆನಾ. ಸೆಂಟ್ ಹಾಕೊತಾರೆ, ಆ ಸ್ಮೆಲ್ಲು ಘಮ್ ಅನ್ನುತ್ತಲ್ಲ, ಅದನ್ನು ಮೂಗು ತಗೊಳುತ್ತೆ ವಾಸನೆನ, ಆ ಸುಖ. ಅದಕ್ಕೆ ಇಂದ್ರಿಯ ಸುಖವನ್ನು ಅವರು ಜಾಸ್ತಿ ಆಲಿಸ್ತಾರೆ, ಅದರ ಮೇಲೆ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ. ನೆಕ್ಸ್ಟು ವೀಕ್ಷಕರೇ, ಜೂಜು, ಲಾಟರಿ, ಷೇರುಗಳು, ಈ ಮೂರು ಒಂದೇ ಕ್ಯಾಟಗರಿ ಬರುತ್ತೆ. ಜೂಜು, ಲಾಟರಿ, ಷೇರುಗಳು. ಜೂಜು ಅಂದರೆ ಈಗ ಮೊಬೈಲ್ನಲ್ಲಿ ಇಸ್ಪೀಟ್ ಆಡೋದು, ಜಂಗ್ಲಿ ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ, ಆ ಥರ ಯಾವುದೋ ಹಲವಾರು ಆ್ಯಪ್ಗಳೆಲ್ಲ ಬಂದ್ಬಿಟ್ಟಿದೆ. ಆನ್ಲೈನ್ ಬೆಟ್ಟಿಂಗು, ಆಮೇಲೆ ಇದು ಕ್ರಿಕೆಟ್ ಮ್ಯಾಚಲ್ಲಿ ದುಡ್ಡು ಹಾಕೋವಂಥದ್ದು. ಲಾಟ್ರಿ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿದ್ದಾರೆ, ಆದರೆ ಕೇರಳದಲ್ಲಿ ಇದೆ. ಆ ಥರ ಎನಿ ಒಂದು ದುಡ್ಡು ಕಟ್ಕೊಂಡು ಆಡೋ ಅಂಥದ್ದು. ಅದು ಈ ಉತ್ತರ ಕರ್ನಾಟಕ ಸೈಡ್ ಬಂದರೆ ಮಟಕ ದಂಧೆ ಅಂತ ಆಡ್ತಾರೆ, ಮಟಕ ಆಡ್ತಾರೆ, ಆ ಥರ. ಅವೆಲ್ಲ ಏನಾಗುತ್ತೆ, ಜೂಜು ಲಾಟ್ರಿಗೆ ಬರುತ್ತೆ. ನೆಕ್ಸ್ಟು ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡು, SIP ಮತ್ತು ಈ ಷೇರು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡು, SIP ಮತ್ತು ಸ್ಟಾಕ್ ಮಾರ್ಕೆಟು, ಇವೆಲ್ಲ ಏನು ಮಾಡುತ್ತೆ, ಈ 5ನೇ ಮನೆಗೆ ಬರೋ ಅಂಥದ್ದು. 5ನೇ ಮನೆಯಲ್ಲಿ ಹೆಚ್ಚು ಗ್ರಹಗಳು ಕುಳಿತಿದ್ದು, 5ನೇ ಮನೆಯ ಗ್ರಹದ ದಶಾ ಭುಕ್ತಿ ನಡಿಬೇಕಾದ್ರೆ ಅವ್ರಿಗೇನಾಗುತ್ತೆ, ಮೊದಲೇ ಸೋಮಾರಿತನ, ಹೇಳಿದ್ದೀನಲ್ಲ, ಸೋಮಾರಿತನ, ಕಷ್ಟಪಟ್ಟು ದುಡಿಯೋಕ್ಕೆ ಮನಸ್ಸಿರಲ್ಲ. ಇವ್ರಿಗೆ ಏನಂದರೆ ಈಸಿಯಾಗಿ ದುಡ್ಡು ಬಂದುಬಿಡ್ಬೇಕು, ಒಂಥರ ಕಳ್ಮೈ ಬಿದ್ದುಬಿಟ್ಟಿರ್ತಾರೆ ಇವರು. ಅದರಿಂದ ಜೂಜಾಡೋದು, ಏನೋ ದುಡ್ಡು 100 ರೂಪಾಯಿ ಹಾಕಿದ್ರೆ 200 ರೂಪಾಯಿ ಆಗುತ್ತಾ, ಸರಿ ಆಯ್ತು ಹಾಕ್ತೀನಿ, ಈ ಥರ ಮಾಡಿಕೊಂಡು ಲಾಟ್ರಿ, ಶೇರ್ಗಳು, ಈ ಥರ ಕ್ರಾಸಲ್ಲಿ ಸೈಡಲ್ಲಿ ಹೆಂಗೆ ನಾವು ದುಡ್ಡು ಮಾಡೋಕ್ಕೆ ಸಾಧ್ಯ, ಶಾರ್ಟ್ಕಟ್ಟಲ್ಲಿ ಹೆಂಗೆ ನಾವು ಬೆಳೆಯೋಕ್ಕೆ ಸಾಧ್ಯ, ಅದನ್ನು ಯಾಕೆಂದರೆ ಇವ್ರು ಸ್ಟೈಲ್ ಮಾಡಬೇಕಲ್ಲ, ಇವ್ರು ದುಡ್ಡು ಬೇಕು ಇವ್ರಿಗೆ. ಇವ್ರದ್ದು ಆಡಂಬರದ ಜೀವನಕ್ಕೆ ಇದು ಹಣದ ಅವಶ್ಯಕತೆ ಜಾಸ್ತಿ ಇದೆ. ಆದ್ದರಿಂದ ದುಡ್ಡನ್ನು ಇವರು ಮಾಡೋದಕ್ಕೆ ಈ ದಾರಿಗಳನ್ನು ಇವರು ಆಯ್ಕೆ ಮಾಡ್ಕೊತಾರೆ. 5ನೇ ಮನೆ ಇದನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಆದರೆ ಇದೇನು ಮಾಡುತ್ತೆ, ಜೂಜಾಡೋಕ್ಕೆ, ಲಾಟ್ರಿಗೆ, ಶೇರ್ ಮಾರುಕಟ್ಟೆಗೆ ದುಡ್ಡನ್ನು ವಿನಿಯೋಗ ಮಾಡೋದಕ್ಕೆ ಮೈಂಡು ಟ್ರಿಗರ್ ಮಾಡುತ್ತೆ. ಆವಾಗ ಅವ್ರಿಗೆ ಇಲ್ಲ ನಾನು ಹಾಕಬೇಕು, ಮಾಡಬೇಕು ಅನ್ನೋ ಆಸೆ ಮತ್ತು ಆಸಕ್ತಿನ ಉಂಟು ಮಾಡುತ್ತೆ. ಆದರೆ ಅದು ಯಶಸ್ವಿ ಆಗುತ್ತಾ? ಎಷ್ಟೋ ಜನ ಲಾಟ್ರಿ ಆಡಿ ಗೆದ್ದಿರೋರು ಇದ್ದಾರೆ, ಸೋತಿ ಮನೆ ಮಠ ಕಳ್ಕೊಂಡಿರೋರು ಇದ್ದಾರೆ. ಈ ಜೂಜು, ಲಾಟ್ರಿ, ಶೇರು ಎಲ್ಲದರಲ್ಲೂ ವಿನ್ ಆಗಬೇಕು ಅಂದರೆ 5ನೇ ಮನೆಯಲ್ಲಿ ಗ್ರಹ ಇರಬೇಕು ಮತ್ತು 11ನೇ ಮನೆಯಲ್ಲಿ ಗ್ರಹ ಇರಬೇಕು. ಆವಾಗ ಅವರು ವಿನ್ ಆಗ್ತಾರೆ. ಲಾಟ್ರಿನಲ್ಲಿ, ಆಮೇಲೆ ಇಸ್ಪೀಟು ಯಾವ್ದಾರು ತಗೊಳ್ಳಿ, ಅದರಲ್ಲಿ ವಿನ್ ಆಗ್ತಾರೆ. ಅಥವಾ 11ರಲ್ಲಿ ಇಲ್ಲ, 12ನೇ ಮನೆಯಲ್ಲಿದೆ. 12ನೇ ಮನೆ ಅಂದರೆ ನಿಮ್ಗೆ ಗೊತ್ತು, ಲಾಸು. ಆವಾಗ ಈ ದುಡ್ಡು ಹಾಕಿ ಲಾಸ್ ಮಾಡ್ಕೊತಾರೆ. ಲಾಸ್ ಆದ್ರೂ ಬಿಡಲ್ಲ, ಆಗ್ತಾನೇ ಇರ್ತಾರೆ, ಸಾಲ ಮಾಡಾದರೂ ಆಗ್ತಾರೆ. ಒಂಥರ ಬರುತ್ತೇನೋ ಅನ್ನೋ ಒಂದು ಆಸೆ. 5ನೇ ಮನೆ ಏನು ಮಾಡುತ್ತೆ, ಟ್ರಿಗರ್ ಮಾಡ್ತಾ ಇರುತ್ತೆ, ಆಡು 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 ಅಂತ. ಅಲ್ಲಿ 12ನೇ ಮನೆಯಲ್ಲಿ ಗ್ರಹ ಇದ್ದುಬಿಟ್ರಂತೂ ಬರೋದೇ ಇಲ್ಲ, ಮನೆ ಮಠ ಮಾರ್ಕೊಂಡು ಬೀದಿಗೆ ಬಂದ್ಬಿಡ್ತಾರೆ. ಮತ್ತು ಕೆಲವು ಜನ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಈ ನಿದರ್ಶನವನ್ನು ನಾವು ಸುತ್ತಮುತ್ತಲು ನೋಡ್ತಾ ಇದ್ದೀವಿ. ಅದರಿಂದ ನೋಡ್ಕೊಬೇಕು, ನಿಮ್ಮ ಜಾತಕದಲ್ಲಿ ಏನಿದೆ ಅಂತ ನೋಡಿಕೊಂಡು ಮುಂದೆ ಹೋಗಬೇಕು. ನೆಕ್ಸ್ಟು ಪೂರ್ವ ಪುಣ್ಯಸ್ಥಾನ. 5ನೇ ಮನೆಯನ್ನು ಯಾಕೆ ತೊಗೊಂಡಿದ್ದಾರೆ ಅಂದರೆ, 5ನೇ ಮನೆ ಬಂದು ಮಕ್ಕಳ ಸ್ಥಾನ. ಮಕ್ಕಳು ನಮ್ಮ ಜೀವನದಲ್ಲಿ, ನಮ್ಮ ಬಾಳಿನಲ್ಲಿ ಮಕ್ಕಳು ತುಂಬ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಮದುವೆ ನಾವು ಆಗ್ಬಿಡ್ತೀವಿ, ಎಲ್ಲರೂ ಮದುವೆ ಆಗೋರೆ ನಾವು ಆಗ್ಬಿಡ್ತೀವಿ, ಸಂತೋಷ. ಬಟ್ ಮಕ್ಕಳಾಗಲಿಲ್ಲ ಅಂದರೆ ಏನು ಮಾಡೋದು? ಒಂದು ಗಂಡನ ಮಕ್ಕ ಹೆಂಡ್ತಿ ನೋಡಿಕೊಂಡು, ಹೆಂಡ್ತಿ ಮಕ್ಕ ಗಂಡನ ನೋಡ್ಕೊಂಡು ಎಷ್ಟು ದಿನ ಅಂತ ಇರೋಕ್ಕೆ ಸಾಧ್ಯ? ಮಕ್ಕಳಿಲ್ಲ ಅನ್ನೋ ಕೊರಗು, ಪುತ್ರ ಶೋಕಂ ನಿರಂತರಂ. ಮಕ್ಕಳಿರೋ ಮನೆ ಬೇಜಾರಾಗಲ್ಲ. ಮಕ್ಕಳು ಮತ್ತು ಗಂಡ ಹೆಂಡ್ತಿರೋ ಸಂಬಂಧಕ್ಕೆ ಒಂದು ಕೊಂಡಿ ಥರ. ಮಕ್ಕಳಿದ್ರೆ ಅದು ಆದಷ್ಟು ಡೈವರ್ಸು ಅವಾಯ್ಡ್ ಆಗುತ್ತೆ. ಆದ್ದರಿಂದ 5ನೇ ಮನೆ ಈಸಿಯಾಗಿ ಮಕ್ಕಳು ಕೊಟ್ಬಿಡುತ್ತೆ ಅಂತ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ. ಮಕ್ಕಳು ಆಗ್ಬಿಡ್ತದಲ್ಲ, ಅದರಿಂದ ಅದು ಪೂರ್ವ ಪುಣ್ಯಸ್ಥಾನ. ಚೆನ್ನಾಗಿ ಮಕ್ಕಳು ಆಗ್ಬಿಡ್ತಾರೆ ಇವರು, ಅದಕ್ಕೆ ಪೂರ್ವ ಪುಣ್ಯಸ್ಥಾನನ ತಗೊಂಡಿದ್ದಾರೆ. ಮತ್ತು ಆರೋಗ್ಯ ಚೆನ್ನಾಗಿರ್ತದೆ 5ನೇ ಮನೆ. ಆರೋಗ್ಯ ಚೆನ್ನಾಗಿದ್ದರೆ ಈಗೇನು ಗೊತ್ತಾ, ಅವ್ರು ಕೋಟ್ಯಾಧಿಪತಿನೇ ಆಗಿರಲಿ, ಅಥವಾ ಪ್ರಧಾನಿ ಆಗಿರಲಿ, ಮುಖ್ಯಮಂತ್ರಿ ಆಗಿರಲಿ, ಏನಾದರೂ ಆಗಿರಲಿ, ಆರೋಗ್ಯ ಒಂದು ಕೈ ಕೊಟ್ಟರೆ ಮುಗೀತು, ಎಲ್ಲ ಡೌನ್ ಆಗಿಬಿಡುತ್ತೆ ಅಲ್ವಾ. ಆರೋಗ್ಯ ಅನ್ನೋದು ತುಂಬ ಮುಖ್ಯ. ಅದಕ್ಕೆ 5ನೇ ಮನೆ ಆರೋಗ್ಯ ಚೆನ್ನಾಗಿ ಕೊಡ್ತಾರೆ, ಸಂತಾನ ಚೆನ್ನಾಗಿ ಕೊಡ್ತಾರೆ. ಆದ್ದರಿಂದ ಪೂರ್ವ ಪುಣ್ಯಸ್ಥಾನ, ಹಿಂದಿನ ಜನ್ಮದಲ್ಲಿ ಅವನು ಏನಾದರೂ ಪುಣ್ಯ ಮಾಡ್ಕೊಂಡು ಹುಟ್ಟಿದರೆ 5ನೇ ಮನೆಯಲ್ಲಿ ಗ್ರಹ ಕುಂತಿರುತ್ತೆ ಅವನ ಜನ್ಮ ಜಾತಕದಲ್ಲಿ. ಆವಾಗ ಅವನು ಆರೋಗ್ಯವಾಗಿರ್ತಾನೆ. ಇದನ್ನು ನಾವು ನೋಡಬೇಕು ವೀಕ್ಷಕರೇ. ಮತ್ತು ಬೇರೆಯವರಿಗೆ ಕೊಟ್ಟ ಹಣ ವಾಪಸ್ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದರೆ, ಅರ್ಥಸ್ಥಾನ ಅಂದರೆ 2ನೇ ಮನೆ, 6ನೇ ಮನೆ, 10ನೇ ಮನೆ.
ಇವೆಲ್ಲ ಏನು ಗೊತ್ತಾ, ಅರ್ಥಸ್ಥಾನ ಅಂದರೆ ಹೆಚ್ಚು ದುಡ್ಡನ್ನು ಕೊಡುವಂಥ ಮನೆಗಳು. ಅದಕ್ಕೆ ಹಿಂದಿನ ಮನೆ ಅಂದರೆ 6ನೇ ಮನೆಯ ಹಿಂದಿನ ಮನೆ 5ನೇ ಮನೆ ಆಗೇನು ಮಾಡುತ್ತೆ, ದುಡ್ಡು ಕೊಡಲ್ಲ, ದುಡ್ಡನ್ನ ವ್ಯಯ ಮಾಡಿಸುತ್ತೆ. ಇವರೇನಾದರೂ ಸಾಲ ಕೊಡೋದು ಅಥವಾ ಸುಮ್ಮನೆ ಇವತ್ತು ಕೊಡಿ ನಾಳೆ ಕೊಟ್ಬಿಡ್ತೀನಿ ಟರ್ನ್ ಓವರ್ ಕೊಡೋದು ಯಾವುದು ಮಾಡಬಾರ್ದು. ದುಡ್ಡಿಲ್ಲ ನನ್ನ ಹತ್ರ ಅಂತಲೇ ಹೇಳಬೇಕು. ಕೊಟ್ಟರೆ 1 ಅವರು ಅಷ್ಟೇ ಕೊಟ್ಬಿಡ್ತೀನಿ ಕೊಡಿ ಅಂತಲೇ ಕೇಳ್ತಾರೆ, ಕೊಟ್ಟರೆ 1 ವರ್ಷ ಆದರೂ ಕೊಡಲ್ಲ. ಆದ್ದರಿಂದ ಕೊಟ್ಟ ಹಣ ಬರಲ್ಲ, ದುಡ್ಡು ಕೊಡಬಾರ್ದು. 5ನೇ ಮನೆಯಲ್ಲಿ ಗ್ರಹ ಇರೋವಂಥ ಯಾವ ವ್ಯಕ್ತಿನೂ ದುಡ್ಡು ಕೊಡಬಾರ್ದು, ಕೊಟ್ಟರೆ ಬರಲ್ಲ. ನೆಕ್ಸ್ಟು ವೀಕ್ಷಕರೇ, ಉದ್ಯೋಗ. ಇವರಿಗೆ ಯಾವ ಉದ್ಯೋಗ ಮಾಡಿಸಿರೋ ಉದ್ಯೋಗ, ಯಾವ ಉದ್ಯೋಗದಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ ಇರ್ತದೆ, ಖುಷಿಯಿಂದ ಯಾವ ಉದ್ಯೋಗವನ್ನು ಇವರು ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ನೋಡೋಣ. ಫ್ಯಾಷನ್ಗೆ ಸಂಬಂಧಪಟ್ಟಿದ್ದು ಎಲ್ಲ ಉದ್ಯೋಗವನ್ನು ಮಾಡ್ಬೋದು. ಅದರಲ್ಲೂ ಬಟ್ಟೆ ಅಂಗಡಿ ಮತ್ತು ಶೂ ಅಂಗಡಿ ಆ ಥರ ನೀವು ತಗೊಳ್ಳಿ, ಅದು ಇವರಿಗೆ ಕೈ ಹಿಡಿಯುತ್ತೆ, ಆಗಿಬರುತ್ತೆ, ಅವ್ರು ಮಾಡಬಹುದು. ಮತ್ತು ಸಾಫ್ಟ್ವೇರ್ ಕ್ಷೇತ್ರ, ಮಾಹಿತಿ ತಂತ್ರಜ್ಞಾನ, ಕಂಪ್ಯೂಟರ್ ಮುಂದೆ ಕುಳಿತು ಮಾಡುವಂತಹ ಕೆಲಸಗಳು ಇವ್ರಿಗೆ ಆಗಿಬರುತ್ತೆ. ಆ ಕ್ಷೇತ್ರವನ್ನು ಇವರು ಆರಿಸ್ಕೊಬೋದು. ನೆಕ್ಸ್ಟು ಚಲನಚಿತ್ರ ನಟರು ಮತ್ತು ನಾಟಕ, ಈ ಧಾರಾವಾಹಿನಲ್ಲಿ ಆ್ಯಕ್ಟ್ ಮಾಡೋರು ಮತ್ತು ಕಿರುಚಿತ್ರಗಳು, ಸಣ್ಣ ಮೂವಿ ಮಾಡೋವಂಥದ್ದು, ಇದೆಲ್ಲ 5ನೇ ಮನೆಗೆ ಬರ್ತದೆ. ಇವರು ಈ ಕ್ಷೇತ್ರದಲ್ಲಿ ಮಾಡಿದ್ರು ಇವರಿಗೆ ಅಭಿವೃದ್ಧಿ ಇದೆ. ಶಿಲ್ಪಕಲೆ, ಒಂದು ವಿಗ್ರಹವನ್ನು ಕೆತ್ತನೆ ಮಾಡೋದು, ಈ ಒಂದು ಕಲೆ ಇವರಿಗೆ ಚೆನ್ನಾಗಿ ಬರ್ತಾ ಇರುತ್ತೆ. ಆ ಒಂದು ವೃತ್ತಿಯನ್ನು ಮಾಡಿದ್ರೆ ಇವ್ರಿಗೆ ಆಸಕ್ತಿ ಇದ್ದರೆ ಅದನ್ನು ಮಾಡಿದ್ರೆ ಇವ್ರಿಗೆ ಆಗಿಬರುತ್ತೆ. ನೆಕ್ಸ್ಟು ಚಿತ್ರಕಲೆಯಲ್ಲಿ ಏನು ಗೊತ್ತಾ, ಮೊಬೈಲ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಕಾರ್ಟೂನ್ ವೀಡಿಯೋಸ್ಗಳು ಬರ್ತಾ ಇರ್ತದೆ ನೋಡಿ, ಅದನ್ನು ಮಾಡಬೇಕು. ಇವಾಗ ಒಂದು ಪೆನ್ನು ಪೇಪರ್ ತೊಗೊಂಡು ಚಿತ್ರಕಲೆ ಬರೆದ್ರೆ ದುಡ್ಡು ಯಾರೂ ಕೊಡಲ್ಲ. ಸ್ವಲ್ಪ ಈಗ ಆಧುನಿಕ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಕಾರ್ಟೂನ್ ವೀಡಿಯೋಸ್ಗಳು ಮಾಡೋದು, ಗೊಂಬೆಗಳಲ್ಲಿ ವೀಡಿಯೋಸ್ ಮಾಡೋದು, ಅದನ್ನೆಲ್ಲ ಮಾಡಿದ್ರೆ ಇವ್ರಿಗೆ ಆಗಿಬರುತ್ತೆ. ನೆಕ್ಸ್ಟು ಕ್ರೀಡೆ, ಅವ್ರಿಗೆ ಆರೋಗ್ಯ ಚೆನ್ನಾಗಿರ್ತದೆ, ಆದ್ದರಿಂದ ಇವರಿಗೆ ಕ್ರೀಡೆಯಲ್ಲಿ ಚೆನ್ನಾಗಿ ಆಸಕ್ತಿ ಇರ್ತದೆ. ಕ್ರೀಡೆ ಅಂದರೆ ಏನು ಗೊತ್ತಾ, ಭಾನುವಾರ ಆದರೆ ಸಾಕು ಹುಡುಗರು ಒಂದಷ್ಟು ಜನ ಕೆಲಸಕ್ಕೆ ಹೋಗಲ್ಲ, ಆರಾಮಾಗಿ ಭಾನುವಾರ ಆದರೆ ಸಾಕು ಕ್ರಿಕೆಟ್ ಆಡೋಕ್ಕೆ ಗ್ರೌಂಡ್ಗೆ ಹೋಗಿ ಕ್ರಿಕೆಟ್ ಆಡೋದು. ಆಮೇಲೆ ಅದರಲ್ಲೂ ಬೆಟ್ಸ್ ಕಟ್ಕೊಂಡು ನಿಮ್ಮ ಟೀಮ್ ಗೆದ್ರೆ 10,000, ನಮ್ಮ ಟೀಮ್ ಗೆದ್ರೆ 10,000, ಅದಕ್ಕೊಂದು ಟ್ರೋಫಿ, ಅದನ್ನು ಕೊಡೋಕ್ಕೆ ಯಾರೋ ಒಬ್ಬರು ಮುಖ್ಯಸ್ಥರು ಇದನ್ನೆಲ್ಲ ಮಾಡ್ತಾರೆ ನೋಡಿ. ಇದೆಲ್ಲ 5ನೇ ಮನೆಯೇ ಆಳೋವಂಥದ್ದು. ನೆಕ್ಸ್ಟು ಜಿಮ್ಮು, ಅವ್ರಿಗೆ ಆರೋಗ್ಯದಲ್ಲಿ ಜಾಸ್ತಿ ಆಸಕ್ತಿ ಇರ್ತದೆ. ತನ್ನ ದೇಹ ಚೆನ್ನಾಗಿರಬೇಕು, ದೇಹ ಸೌಂದರ್ಯವಾಗಿರಬೇಕು, ಕಟ್ಟುಮಸ್ತಾಗಿರಬೇಕು ಅಂತ ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ತಾ ಇರ್ತಾರೆ. ಅದರಿಂದ ಜಿಮ್ಮು ಅವ್ರಿಗೆ ಚೆನ್ನಾಗಿ ಆಗಿಬರುತ್ತೆ. ಜಿಮ್ನ ಅವರು ಓಪನ್ ಮಾಡ್ಕೊಬೋದು. ನೆಕ್ಸ್ಟು ಗುಣಪಡಿಸುವ ಕೆಲಸ. ಹಾಗಂದರೆ ಅವರು ಡಾಕ್ಟ್ರು ಓದಿರಲ್ಲ, ಆದ್ರೂ ಕೆಲವೊಂದು ಕಾಯಿಲೆಗಳನ್ನು ಗುಣಪಡಿಸ್ತಾ ಇರ್ತಾರೆ. ಈಗ 1-2 ಹೇಳ್ತೀನಿ ನೋಡಿ. ಹಳ್ಳಿ ಕಡೆ ಮದ್ದು ಹಾಕ್ಬಿಟ್ಟಿದ್ದಾರೆ, ಅದನ್ನು ತೆಗಿಸ್ಬೇಕು ಅಂತ ಹೋಗ್ತಾರೆ. ಹಳ್ಳಿ ಕಡೆಯಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಒಂದು ಮನೆತನದಸ್ಥರು ಅದು ಮುಂಚೆಯಿಂದನೂ ಅವರು ಮದ್ದನ್ನು ತೆಗಿತಾ ಬರ್ತಾ ಇರ್ತಾರೆ. ಅಲ್ಲಿ ತೆಗೆಸ್ಕೊಂಡು ಬರೋವಂಥ ಉದಾಹರಣೆಗಳಿದ್ದಾವೆ. ಅವ್ರು ಏನು ಮಾಡಿದ್ರೆ ವೈದ್ಯಕೀಯ ಗೊತ್ತಿರಲ್ಲ, ಅವ್ರು ಓದಿರಲ್ಲ, ಬಟ್ ಆದರೂ ಮದ್ದನ್ನು ತೆಗಿತಾರೆ ಅವರು ಅಲ್ವಾ. ಆದ್ದರಿಂದ ಅವ್ರು ಗುಣಪಡಿಸುವ ಕೆಲಸವನ್ನು ಮಾಡುತ್ತೆ 5ನೇ ಮನೆಯಲ್ಲಿ ಗ್ರಹ ಇದ್ದವರು. ನೆಕ್ಸ್ಟು ಈ ಮೂಳೆ ಮುರಿತ ಆಗಿಬಿಟ್ರೆ ಮೂಳೆ ಕಟ್ಟಾಕೋದು ಇದನ್ನೆಲ್ಲ ಮಾಡ್ತಾರೆ. ಮತ್ತು ನಾಟಿ ಔಷಧಿ, ನಾಟಿ ವೈದ್ಯರು ಇವರೆಲ್ಲ 5ನೇ ಮನೆಗೆ ಬರ್ತಾರೆ ವೀಕ್ಷಕರೇ. ಇದಿಷ್ಟು 5ನೇ ಮನೆಯಲ್ಲಿ ಗ್ರಹಗಳು ಕುಳಿತಿದ್ದರೆ ಆ ಗ್ರಹದ ದಶಾಭುಕ್ತಿ ಬಂದಾಗ ಈ ಫಲಗಳನ್ನು ಕೊಡ್ತಾರೆ. ಅದರಲ್ಲಿ ಈ ಜೂಜು, ಲಾಟ್ರಿ, ಶೇರುಗಳು ಇದೆಲ್ಲ ಹೇಳಿದ್ನಲ್ಲ ನಾನು, ಮೊಬೈಲಲ್ಲಿ ಬೆಟ್ಟಿಂಗ್ ಆಡೋದು, ಇದು ವೆರಿ ಡೇಂಜರಸ್ಸು. ನೋಡ್ಕೊಂಡು ಆಟ ಆಡಬೇಕು. ನನಗೆ ಎಷ್ಟೋ ಕನ್ಸಲ್ಟೇಷನ್ಗಳು ಬಂದಿದ್ದಾವೆ. ನಾವು ಅವ್ರ ಹತ್ರ ಇಲ್ಲ ಅಂದಾಗ ಯಾವ ಕಾರಣಕ್ಕೂ ಇಲ್ಲ ಸರ್, ನಿಮ್ಗೆ ಆ ಥರ ಅವಕಾಶನೇ ಇಲ್ಲ, ಅದೃಷ್ಟನೇ ಇಲ್ಲ, ಆಡಬೇಡಿ ಅಂತಲೂ ನಾನು ಹೇಳಿದ್ದೀನಿ. ಅದರಿಂದ ನೋಡಿಕೊಂಡು ನೀವು ಮಾಡಬೇಕು. ಗ್ರಹದಲ್ಲಿ 5ನೇ ಮನೆಯಲ್ಲಿದ್ದರೆ ಅದು ಪ್ರಮೋಟ್ ಮಾಡಿಬಿಡುತ್ತೆ. ಮುಂದೆ ಏನು ಸಕ್ಸಸ್ ಆಗುತ್ತಾ ಲಾಸ್ ಆಗುತ್ತಾ ಅದನ್ನು ತಿಳ್ಕೊಂಡು ನಾವು ಮಾಡಬೇಕು. ಯಾಕೆಂದರೆ ತುಂಬ ಕಷ್ಟ, ಮನೆ ಮಠ ಮಾರ್ಕೊಂಬಿಡೋದು, ಜೀವನವನ್ನೇ ಕಳ್ಕೊಳ್ಳೋವಂಥ ಪರಿಸ್ಥಿತಿಗಳು ಬರ್ತದೆ. ಆ ಒಂದು ವಿಚಾರದಲ್ಲಿ ತುಂಬ ಹುಷಾರಾಗಿರಿ ವೀಕ್ಷಕರೇ. ಮತ್ತು 5ನೇ ಮನೆ ಸ್ವಲ್ಪ ಸೋಮಾರಿತನ ಇರ್ತದೆ ಇವ್ರಿಗೆ, ಅದನ್ನು ಬಿಟ್ಟರೆ ಎಲ್ಲ ರೀತಿ ಚೆನ್ನಾಗಿರ್ತದೆ ವೀಕ್ಷಕರೇ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಇದು ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ವೀಕ್ಷಕರೇ.